ಏಷ್ಯಾದ ಅತಿ ದೊಡ್ಡ ಏರ್ ಶೋ 2025 ಇಂದಿನಿಂದ ಶುರುವಾಗ್ತಾ ಇದೆ. 15ನೇ ಆವೃತ್ತಿಗೆ ಈಗಾಗಲೇ ಚಾಲನೆ ಕೂಡ ಸಿಕ್ಕಿದೆ. ವಿವಿಧ ದೇಶದ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಇವತ್ತು ಈ ಒಂದು ಏನು ಏರ್ ಶೋವನ್ನು ನೋಡೋದಕ್ಕೆ ಅಂಥೇಳಿ ಕಾತರರಾಗಿದ್ದರು. ಆ ಏರ್ ಶೋ ಹೇಗಿದೆ, ಅದಕ್ಕೆ ಯಾವ ರೀತಿ ಸಿದ್ಧತೆ ಆಗಿದೆ ಅನ್ನೋದನ್ನ ನಾವು ನೋಡೋಣ. ಈಗಾಗಲೇ ಏನು ಯುದ್ಧ ವಿಮಾನಗಳು ಈಗಾಗಲೇ ಏನು ಯಲಹಂಕ ಏರ್ಬೇಸ್ನಲ್ಲಿ ಬಂದು ನಿಂತಿದ್ದಾವೆ. ಇಂದಿನಿಂದ 4 ದಿನಗಳ ಕಾಲ ಈ ಒಂದು ಏರ್ ಶೋ ನಡೆಯುವಂಥದ್ದು. 15ನೇ ಆವೃತ್ತಿಯ ಏರ್ ಶೋಗೆ ಈಗಾಗಲೇ ಚಾಲನೆ ಕೂಡ ಸಿಕ್ಕಿದೆ. ಮುಖ್ಯವಾಗಿ ಏನು ಸುಮಾರು 100ಕ್ಕೂ ಹೆಚ್ಚು ಉತ್ಪಾದಕರು ಇದರಲ್ಲಿ, ಅಂದರೆ 100 ದೇಶದ 900ಕ್ಕೂ ಹೆಚ್ಚು ಉತ್ಪಾದಕರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಬಾರಿಯ ಏನು ಏರ್ ಶೋನಲ್ಲಿ ಮುಖ್ಯವಾಗಿ ರಷ್ಯನ್ ಮತ್ತು ಅಮೇರಿಕನ್ ಫೈಟ್ ಏರ್ಕ್ರಾಫ್ಟ್ ಈ ಬಾರಿಯ ವಿಶೇಷ ಆಗಿರುವಂಥದ್ದು. ಸುಮಾರು 70ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ಈ ಒಂದು ಏರ್ ಶೋನಲ್ಲಿ ಭಾಗಿಯಾಗ್ತಾ ಇದ್ದಾವೆ. ಅದರ ಜೊತೆಗೆ ಏರೋ ಇಂಡಿಯಾ ಏನು ಏಷ್ಯಾದ ಅತಿ ದೊಡ್ಡ ಏರ್ ಶೋ ಇದು. ಹಾಗಾಗಿ ಇದರಲ್ಲಿ ಸುಮಾರು 90ಕ್ಕೂ ಹೆಚ್ಚು ದೇಶಗಳು ಏರ್ ಶೋನಲ್ಲಿ ಭಾಗಿಯಾಗ್ತಾ ಇದೆ. 43 ವಿವಿಧ ದೇಶಗಳ ಸೇನಾ ಮುಖ್ಯಸ್ಥರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಸುಮಾರು 30 ದೇಶಗಳ ರಕ್ಷಣಾ ಸಚಿವರು ಕೂಡ ಭಾಗಿಯಾಗ್ತಾ ಇರುವಂಥದ್ದು. ಹಾಗಾಗಿ ಬೇಕಾಗಿರುವಂತಹ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಂಡಿದ್ದು, ಎಲ್ಲೂ ಕೂಡ ಸಮಸ್ಯೆಗಳು ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ BBMP ಇರ್ಬೋದು, ಹಾಗೆಯೇ ಜಿಲ್ಲಾಡಳಿತ ಇರ್ಬೋದು, ಎಲ್ಲರೂ ಎಲ್ಲ ಏನು ಸಹಭಾಗಿತ್ವದಲ್ಲಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಸುಮಾರು 42,438 ಸ್ಕ್ವೇರ್ ಫೀಟ್ನಲ್ಲಿ ಈ ಒಂದು ಏನು ಏರ್ ಶೋ ನಡೆಯುವಂಥದ್ದು. ಈ ಒಂದು ಏನು ಏರ್ ಶೋನಲ್ಲಿ ಯುದ್ಧ ವಿಮಾನಗಳು, ಅಂದರೆ ಮುಖ್ಯವಾಗಿ ಈ ಬಾರಿ ರಷ್ಯನ್ ಅಮೇರಿಕನ್ ಫೈಟ್ ಏರ್ಕ್ರಾಫ್ಟ್ಗಳೇ ಈ ಬಾರಿ ಮುಖ್ಯ ಆಗಿರುವಂಥದ್ದು. ಅದರ ಜೊತೆಗೆ ಬಾನಂಗಳದಲ್ಲಿ ಚಿತ್ತಾರಗಳು ಕೂಡ ನಡೆಯುವಂಥದ್ದು. ಏನು ಲೋಹದ ಅಕ್ಕಿಗಳ ಕಲರವ ಇನ್ನು 4 ದಿನಗಳ ಕಾಲ ನಡೆಯುತ್ತೆ. ಅದರ ಜೊತೆಗೆ ಸುತ್ತಮುತ್ತ ಏನು ಯಲಹಂಕ ಸುತ್ತಮುತ್ತ ಭಾಗದಲ್ಲಿ ಏನು ಟ್ರಾಫಿಕ್ಕನ್ನು ತಪ್ಪಿಸೋದಕ್ಕೆ ಅಂಥೇಳಿ, ಟ್ರಾಫಿಕ್ ಕಿರಿಕಿರಿಯನ್ನು ತಪ್ಪಿಸೋದಕ್ಕೆ ಅಂಥೇಳಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಈ ಒಂದು ಯಲಹಂಕ ವಾಯುನೆಲೆಯಲ್ಲಿ ನಡೆಯುವಂತಹ ಏರ್ ಶೋಗೆ ದೇಶ, ಅಂದರೆ ವಿವಿಧ ದೇಶದ ಜನರು ಇರ್ಬೋದು, ಹಾಗೆಯೇ ಡೆಲಿಗೇಟ್ಸ್ಗಳಿರ್ಬೋದು, ಎಲ್ಲರೂ ಕೂಡ ಈ ಒಂದು ಏರ್ ಶೋನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದರ ಜೊತೆಗೆ ಯುದ್ಧ ವಿಮಾನಗಳ ಸರಕು ಎಲ್ಲವನ್ನೂ ಕೂಡ ಇಲ್ಲಿ ಎಕ್ಸಿಬಿಷನಲ್ಲಿ ಕೂಡ ಇಡಲಾಗುತ್ತೆ. 4 ದಿನಗಳ ಕಾಲವೂ ಕೂಡ ವಿವಿಧ ವೈಮಾನಿಕ ಶೋಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಂತೇಳಿ ಜನ ಕೂಡ ಕಾತರರಾಗಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮುನಿಯ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.